ಫಾಗ್ ಇದೆ. ಸೀಸನ್ ಇಲ್ವಲ್ಲ, ಫುಲ್ ಹಾಳಾಗಿದೆ. ಸರ್ ಬಾಣೇಶ್ವರ ಡ್ಯಾಮ್ ಸರ್. ತೋಳಪಟ್ಟಿ ಸಫಾರಿ ವಯನಾಡು ಹಾಂ ಸರ್. ನಾವೀಗ ವೆರಿ ಗುಡ್ ವೆರಿ ಗುಡ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡೇ 2 ಮಾರ್ನಿಂಗ್ ಎಕ್ಸಾಕ್ಟ್ 6:30. ಇನ್ನೂ ಎಲ್ಲರೂ ಮಲಗಿದ್ದಾರೆ. ನಾನು ಜಸ್ಟು ಎಚ್ಚರ ಆಗ್ಬಿಡುತ್ತೆ ನಂಗೆ ಯೂಶ್ವಲಿ ಬೆಳಗ್ಗೆ ಹೊತ್ತು. ಬೇಗ 5:30ಗೆ ಎಚ್ಚರ ಆಯಿತು. ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಮೇಲೆ ಬಂದೆ. ಫುಲ್ಲು ಫಾಗ್ ಇದೆ, ಸಿಕ್ಕಾಪಟ್ಟೆ ಫಾಗ್ ಅಂದರೆ ಏನೂ ಕಾಣಿಸ್ತಾ ಇಲ್ಲ. ಚಳಿ ಸ್ವಲ್ಪ ಇದೆ, ಬಟ್ ಬೆಂಗಳೂರು ಕಂಪೇರ್ ಮಾಡಿದ್ರೆ ಅಷ್ಟು ಚಳಿ ಅನ್ನಿಸ್ತಾ ಇಲ್ಲ. ಬಟ್ ಚಳಿ ಇದೆ ಅಂತ ಗೊತ್ತಾಗ್ತಾಯಿದೆ. ನೋಡಿಸ್ತೀನಿ ನೋಡಿ ಫಾಗ್ ನಿಮ್ಗೆ ಹೆಂಗಿದೆ ಅಂತ. ನೋಡಿ ಫುಲ್ಲು ಫಾಗ್ ಇದೆ, ಏನೂ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಫಾಗು. ನಾವಿರೋ ಪ್ರಾಪರ್ಟಿ ಮಾತ್ರ ಸ್ವಲ್ಪ ಕ್ಲಿಯರ್ ಅನ್ನಿಸ್ತದೆ, ಬಟ್ ದೂರಕ್ಕೆ ಏನೋ ಅಷ್ಟು ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಈ ಜಾಗದಲ್ಲಿ ಮೌಂಟೇನ್ ಇದೆ ಇಲ್ಲಿ, ಬಟ್ ಏನೋ ಕಾಣಿಸ್ತಾ ಇಲ್ಲ. ಫುಲ್ಲಿ ಕವರ್ಡ್ ಫಾಗ್. ಸಕ್ಕತ್ತಾಗಿದೆ ವೆದರ್ ಮಾತ್ರ. ಎಲ್ಲ ಮಲ್ಕೊಂಡಿದ್ದಾರೆ. ನಾನು ಜಸ್ಟು ಹೋಗಿ ಸ್ವಲ್ಪ ಶುಂಠಿ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮ ಹುಡುಗ ಶುಂಠಿ ಮರ್ತ್ಬಿಟ್ಟು ಬಂದಿದ್ದಾನೆ. ಹೋಗಿ ಶುಂಠಿ ತಂದು ತೊಗೊಂಬಂದು ಟೀ ಮಾಡೋ ಪ್ಲ್ಯಾನು. ಸೊ ಚಳಿಲಿ ಶುಂಠಿ ಟೀ ಮಾಡಿ ಕುಡಿದ್ರೆ ಸೂಪರಾಗಿರುತ್ತೆ. ಅದಕ್ಕೆ ಶುಂಠಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಹತ್ತಿರದಲ್ಲೇ ಅಂಗಡಿ ಇದೆ ಅಂದರು. ಎಸ್, ಇಲ್ಲೇ ಇದೆ. ವೆರಿ ಗುಡ್. ಹತ್ತಿರನೇ ಇದೆ ಅಂಗಡಿ, ಇಲ್ಲೇ ಇದೆ ಅಂಗಡಿ. ಹೋಗಿ ಶುಂಠಿ ತೊಗೊಂಡ್ಬರ್ತೀನಿ. ಕ್ವಿಕ್ ಶುಂಠಿ ತೊಗೊಂಡ್ಬಂದೆ. ತೊಗೊಂಡ್ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀನಿ. ಶಾರ್ಟ್ ವಾಕ್. ಆ್ಯಕ್ಚುಲಿ ವಾಕ್ ಹೋಗೋಣ ಅಂತ ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿ ರೋಡೆಲ್ಲ ಫುಲ್ಲು ಫಾಗಿ ಇದೆ. ನೋಡ್ಬೇಕೀಗ. ಸ್ವಲ್ಪ ಎಲ್ಲ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ಟೀ ಏನಾನ ಕುಡಿದು ವಾಕ್ ಏನಾನ ಮಾಡ್ಕೊಂಡು ಬರೋಣ ಅಂದ್ಕೊಳ್ತಾ ಇದ್ದೀವಿ. ಲಕ್ಕೀಲಿ ಅಂಗಡಿ ತುಂಬ ಹತ್ರದಲ್ಲೇ ಇದೆ. ಏನಾನ ಎಮರ್ಜೆನ್ಸಿ ಬೇಕಂದರೆ ಪಟ್ಟಂತ ಹೋಗಿ ತರ್ಬೋದು ನಾವು. ಅಷ್ಟು ಈಸಿ ಆ್ಯಕ್ಸಸ್ ಇದೆ ಇಲ್ಲಿ. ಇಲ್ಲೊಂದು ಯಾವುದು HP ಗೋಡೌನ್, ಗ್ಯಾಸ್ ಗೋಡೌನ್ ಅನ್ಸುತ್ತಿದ್ದು. ಓಕೆ, ಇಲ್ಲೊಂದು ಯಾವುದೋ ಸ್ಟೇ ಇದೆ, ಹೋಪರ್ ಕ್ರೀಕ್ಸ್. ಓಕೆ, ಇದೊಂದು ಪ್ರಾಪರ್ಟಿ. ನಾನು ಅಬ್ಸರ್ವ್ ಮಾಡಿಲ್ಲ ಬಂದಾಗ. ಹಂಗಿದೆ ನಾವಿರೋ ಜಾಗ. ಹೆಂಗಿದೆ ಚಿನಿ ಮನೆ? ಇದು ಇಷ್ಟ ಆಯ್ತಾ? ಇಲ್ಲಿ ನೋಡ್ಬೇಕು. ಏನಾಗಿದೆ ಇಲ್ಲಿ ಹೇಳು ಬಂದು. ನಮಗೆಲ್ಲ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ರು ನಮ್ಮ ಮೇಡಮ್ಮು. ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ಅವರು ಟೀ ತೇಪಲ ತಿಂತಾ ಇದ್ದಾರೆ. ಪೂಜಾನೇ ಅಲ್ವಾ? ಹೌದು, ಪೂಜಾ. ಸೊ ಅವರು ಟೀ ಮತ್ತು ತೇಪಲ ತಿಂತಾ ಇದ್ದಾರೆ. ಹನಿ ಅಂತ ಕರಿತೀನಿ ಅಂತ. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಬ್ಯುಸಿ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ ಎಲ್ಲರಿಗೂ. ಇವಾಗ ಟೈಮ್ ಸಿಕ್ಕಿದೆ, ಸ್ನಾನ ಮಾಡಿ ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ಬನ್ನಿ, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ತುಂಬ ಗಿಡಗಳಿದೆ, ಡಿಫ್ರೆಂಟ್ ನಾನು ತೋರಿಸ್ತೀನಿ ಬನ್ನಿ. ಟ್ರೀ ಕೂಡ ಇದೆ ಅಲ್ಲಿ, ಚೀಕು ಮರ ಇದೆ ಆ್ಯಕ್ಚುಲಿ. ಬನ್ನಿ ತೋರಿಸ್ತೀನಿ. ಇಲ್ಲಿ ಒಂದು ಫ್ಯಾಮಿಲಿ ರೆಡಿ, ನಾವು ರೆಡಿ. ಉಯ್ಯಾಲೆ ಆಡ್ತಿದ್ದಾರೆ ಆ್ಯಸ್ ಯೂಶ್ವಲ್. ಮಕ್ಕಳಲ್ಲಿ ಟ್ರ್ಯಾಂಪೋಲಿನ್, ನನ್ನ ಮಗಳೂ ಫುಲ್ಲಲ್ಲಿ ಟ್ರ್ಯಾಂಪೋಲಿನ್ ಆಡ್ತಾ ಇದ್ದಾಳೆ. ಹೋಗಿ ನೋಡಿ, ಫುಲ್ ಎಂಜಾಯ್. ಅವರಿಬ್ಬರು ಎಂಜಾಯ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಟ್ರ್ಯಾಂಪೋಲಿನ್ ಮೇಲೆ. ಸೊ ಇಲ್ಲಿ ನೆಕ್ಸ್ಟು ಗಾರ್ಡನ್ ವಾಕ್ ಮಾಡ್ಕೊಂಡು ಬರೋಣ ಏನೇನಿದೆ ಅಂತ. ಸೊ ಫುಲ್ ಆಫ್ ಗ್ರೀನರಿ, ತುಂಬ ಚೆನ್ನಾಗಿದೆ. ಹೌದು, ಇಲ್ಲಿ ನೋಡಿ ಚೀಕು ಟ್ರೀ ಇದೆ ಆ್ಯಕ್ಚುಲಿ. ಇಲ್ಲಿ ನೋಡಿ, ಇನ್ನೂ ಕಾಯಿ ಇದೆ, ಚಿಕ್ಕದಾಗಿದೆ, ಹಣ್ಣಾಗಿದೆ ಇನ್ನು. ನೋಡಿ ಎಷ್ಟೊಂದಿದೆ, ಸ್ಮಾಲ್
ಇಲ್ಲಿ ಒಂದು ಇಟ್ಟಿದ್ದಾರೆ ಆ್ಯಕ್ಚುಲಿ, ಮೋಸ್ಟ್ಲಿ ಅವರೇ ಇಟ್ಟಿದ್ದಾರೆ. ಬಿದ್ದಿದೆ ಮೋಸ್ಟ್ಲಿ ಅದು. ಆಮೇಲೆ ಚೇಪೆಕಾಯಿನೂ ಇದೆ. ಇಲ್ಲಿ ಬನ್ನಿ, ಇದೇನು ಗಿಡ ಅಂತ ಗೊತ್ತಿಲ್ಲ. ಇದು ದಾಳಿಂಬೆ. ದಾಳಿಂಬೆ ಗಿಡ. ದಾಳಿಂಬೆ, ಇದು ದಾಳಿಂಬೆ. ಪೊಮೊಗ್ರಾನೇಟ್. ಬೆಳಿಬೇಕು, ಇನ್ನು ಬೆಳೆದಿಲ್ಲ. ಇಲ್ಲೂ ಚಿಕ್ಕು ಇದೆ, ಇಲ್ಲೂ ಚಿಕ್ಕು ಇದೆ ಆ್ಯಕ್ಚುಲಿ. ಇಲ್ಲಿ ಚಿಕ್ಕು ಇದೆ ನೋಡಿ. ಹೌದು, ಇನ್ನೂ ಇದಾಗಬೇಕು. ಇದು ಗೋವಾ ಚೇಪೆಕಾಯಿ. ಚೇಪೆಕಾಯಿ ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆ. ಝೂಮ್ ಮಾಡಬೇಕು. ಹೌದು, ಝೂಮ್ ಮಾಡಿ ತೋರಿಸಿ ಅಲ್ಲಿ. ಮತ್ತು ಬಾಳೆಕಾಯಿ ಇದು ಫುಲ್ಲು ಆ್ಯಕ್ಚುಲಿ ಇದು ಫಾರ್ಮ್. ಅವರು ಫಾರ್ಮ್ ಥರ ಮಾಡಿದ್ದಾರೆ. ಎಳ್ನೀರು ಎಷ್ಟೊಂದಿದೆ ಅಲ್ಲಿ. ತೆಂಗಿನ ಮರ ಎಷ್ಟೊಂದಿದೆ ಅಲ್ಲಿ. ಇಲ್ಲೂ ಇದೆ. ಇದು ಚಿಕ್ಕು ಡ್ರ್ಯಾಗನ್ ಫ್ರೂಟ್. ಇದು ಮೋಸ್ಟ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ಸುತ್ತೆ ಇದು. ಡ್ರ್ಯಾಗನ್ ಫ್ರೂಟ್ ಹಂಗೆ ಬೆಳೆಯೋದು. ಇದು ಚಿಕ್ಕು ಸೇಮ್. ಚಿಕ್ಕು ಗಿಡ ಸಿಕ್ಕಾಪಟ್ಟೆ ಹಾಕಿದ್ದಾರೆ, ತುಂಬಾ ಇದೆ ಆಕ್ಚುಲಿ. ಇದೇನಿದು ನೀಲಗಿರಿನಾ? ಇಲ್ಲ, ನೀಲಗಿರಿ ಅಲ್ಲ, ಯಾವುದೋ ನೇರಳೆ ಹಣ್ಣು. ತೆಂಗಿನಕಾಯಿ ಮರಗಳು. ಅದು ಬೇವು. ಇದು ಕರಿಬೇವು ಹಾಳಾಗ್ಬಿಟ್ಟಿದೆ ಮೋಸ್ಟ್ಲಿ. ಕರಿಬೇವು ಇದು ಹಾಳಾಗ್ಬಿಟ್ಟಿದೆ. ಅಲ್ಲಿ ಫ್ರೆಶ್ ಆಗಿದೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ಪ್ರಾಪರ್ಟಿ ಹಂಗೆ ಫುಲ್ ಒಂದು ರೌಂಡ್. ಇಲ್ಲಿ ತೊಟ್ಲು ಇಟ್ಟಿದ್ದಾರೆ. ಅಕಸ್ಮಾತ್ ಚಿಕ್ಕ ಮಕ್ಕಳು ಕರ್ಕೊಂಡು ಬರ್ತೀರಾ ಅಂದರೆ ತೊಟ್ಲು ಇದೆ ಇಲ್ಲಿ. ಇಲ್ಲಿ ಬಾರ್ಬಿಕ್ಯೂ ಇದೆ. ಬಾರ್ಬಿಕ್ಯೂ ನಾವು ಯೂಸ್ ಮಾಡ್ತಾ ಇಲ್ಲ, ಸಾಯಂಕಾಲ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀವಿ, ನೋಡೋಣ. ಇದು ಕಿಚನ್ ಬ್ಯಾಕ್ ಏರಿಯಾ. ಇಲ್ಲಿದೆ ನೋಡಿ, ಕರಿ ಲೀವ್ಸ್ ಇಲ್ಲಿದೆ. ಕರಿ ಲೀವ್ಸ್ ಇಲ್ಲಿ ಫ್ರೆಶ್ ಆಗಿದೆ. ಏನೇನೋ ಗಿಡ ಮರ ಇದೆ. ಜಾಗ ಬಿಟ್ಟಿದ್ದಾರೆ ಆಕ್ಚುಲಿ. ಇದು ಮಾವು, ಇನ್ನು ಸೀಸನ್ ಇಲ್ವಲ್ಲ, ಫುಲ್ ಹಾಳಾಗ್ಬಿಟ್ಟಿದೆ ಮಾವು. ಇದು ಮಾವಿನ ಮರ ಇದು. ಇನ್ನು ಸಮ್ಮರಲ್ಲಿ ಇದಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ ಇಲ್ಲಿ. ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ, ಪರ್ಪಲ್. ಮತ್ತು ಇದು ಫ್ಲವರ್ಸ್ ಚೆನ್ನಾಗಿದೆ ಇಲ್ಲಿ. ಇನ್ನೂ ಬೆಳೆಸಿದ್ದಾರೆ ಗಿಡ, ಏನಂತ ಗೊತ್ತಾಗ್ತಿಲ್ಲ ನಮಗೂ. ಇಲ್ಲಿ ಎಷ್ಟು ಚೆನ್ನಾಗಿದೆ, ವೈಟ್. ಕೇರ್ಫುಲ್. ನಾನು ಬರ್ಲಾ? ನಾನು ಬರ್ತೀನಿ. ಬರಬಾರ್ದಾ? ನಿಮ್ಮನ್ನ ಜೈಲಲ್ಲಿ ಕೊಡಾಕಿದ್ದೀನಿ ನಾನು. ನೀವೆಲ್ಲ ಬರಬೇಡಿ ಆಯ್ತಾ? ನಾವೆಲ್ಲ ಈಚೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲೇ ಇರ್ತೀರಾ? ಆಟಾಡ್ಕೊಂಡು ಇಲ್ಲೇ ಇರ್ತೀರಾ? ಸರಿ, ನಾನು ಎಂಟ್ರಿ ಕೊಡಿ, ಟಿಕೆಟ್ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ತಗೊಳ್ಳಿ. ಬರ್ತೀನಿ ನಾನು. ಟೈಮ್ ಆಗಿದೆ 10:52. 10 ಗಂಟೆಗೆ ಹೊರಡೋಣ ಅನ್ಕೊಂಡು 10:52 ಆಯ್ತು. ಯಾಕಂದ್ರೆ ಇಲ್ಲಿ ಸೋಲಾರ್ ಇದಿರೋದ್ರಿಂದ ಸ್ವಲ್ಪ ಬಿಸಿನೀರು ಬರಲಿಲ್ಲ ಫಾಸ್ಟಾಗಿ. ಗೀಸರ್ ಇದೆ, ಬಟ್ ಒಂದೆರಡು ರೂಮಲ್ಲಿ ಇಲ್ಲ. ಬಟ್ ಎನಿವೆ ಬಿಸಿಲು ಇದೆ, ಸೊ ಸೋಲಾರ್ ವರ್ಕ್ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಜರ್ನಿ. ಇವಾಗ ಎಲ್ಲೋ ಡ್ಯಾಮ್ ಹೋಗೋ ಪ್ಲಾನ್. ಇವಾಗ ಯಾವ ಡ್ಯಾಮು? ಬಾಣಾಸುರ ಡ್ಯಾಮ್ ಅಂತೆ. ಸೊ 2-3 ಪ್ಲೇಸಸ್ ಕವರ್ ಮಾಡ್ಬೇಕು ಅನ್ಕೊಂಡಿದೀವಿ. ನೋಡೋಣ ಎಷ್ಟು ಕವರ್ ಮಾಡ್ತೀವಿ ಅಂತ, ಅಲ್ವಾ? ಏಷಿ, ಸೇ ಹಾಯ್. ಬಾಯ್. ನೋ. ಏಷಾಗೆ ಸ್ವಲ್ಪ ಏನ್ ಬಂದಿದೆ? ಏಷಾಗೆ ಸ್ವಲ್ಪ ಹೇಳ್ತಾ ಇದೆಯಾ ಚಿನ್ನಿ? ಯಾವ ಗೊಂಬೆ ಬೇಕು? ನಮ್ಮ ಏಷಾಗೆ ಯಾವ್ದೋ ಗೊಂಬೆ ಬೇಕಂತೆ. ಯಾವ ಗೊಂಬೆ ಅಂತ ಹೆಸರು ಗೊತ್ತಿಲ್ಲ, ಬಟ್ ಗೊಂಬೆ ಬೇಕು. ಯಾವ ಗೊಂಬೆ ಬೇಕು ನೋಡಿ, ಹೆಂಗ್ ಹೇಳ್ತಾ ಇದ್ದಾರೆ. ಈ ತರ ಯಾರನ್ನ ಹೇಳ್ತಾರ? ಟೆಡಿನಾ? ಟೆಡಿ ಯಾವುದು? ಟೆಡಿ ಮನೇಲಿದೆ. ಸೊ ಬಾಣಾಸುರ ಡ್ಯಾಮ್ ಹೋಗ್ತಾ ಇದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? 25 ಕಿಲೋಮೀಟರ್ ಏನೋ ಇದೆ. 25 ಕಿಲೋಮೀಟರ್. ಎಷ್ಟು ಟೈಮ್ ಎಷ್ಟಾಗಿದೆ ಹೇಳಿ? ಮ್ಯಾಪ್ ಸೆಟ್ ಮಾಡ್ಕೊಂಡು ನೋಡಿ. ವಾಚ್ ಹಾಕಿದ್ದೀರಾ ಅಲ್ವಾ ನೀವು? ವಾಚ್ ಅಲ್ಲಿ ನೋಡ್ಬಿಟ್ಟು ಹೇಳಿ. ಸೊ ಟೈಮ್ ಬಂದು 10:55. ಎಷ್ಟೊತ್ತು ರೀಚ್ ಆಗ್ತೀವಿ? ಎಸ್. ಎಷ್ಟಾಗಿದೆ? 10:65 ಆಗಿದೆಯಾ? 10:65 ಅಂತೆ. IT ಕಂಪ್ನೀಸ್ ಅವರೆಲ್ಲ ರಜಾ ಹಾಕೊಂಡು ರಜಾ ಹಾಕಿರೋರು ಎಷ್ಟೊಂದು ಜನ ಇರ್ತಾರೆ. ನಂತರ ನಿಲ್ತಾರೆ.
ಇಲ್ಲಿ ಅಂಗಡಿಗಳು ತುಂಬಾ ಇದೆ ಅಲ್ಲ, ಚಿಕ್ಕ ಚಿಕ್ಕ ನಾವು ಇಲ್ಲೇ ಹೋಗಿದ್ದೇನೆ ಇದು ಸೂಪರ್ ಮಾರ್ಕೆಟ್ ಹೈಪರ್ ಮಾರ್ಕೆಟ್ ಎಲ್ಲ ಇಲ್ಲೇ ಇರೋದು. ಇಲ್ಲೇ ಒಂದು ಕಿಲೋಮೀಟರ್ ನನಗೆ 900 ಮೀಟರ್ಸ್ ತೋರಿಸ್ತಾ ಇದೆ ಕಣೋ, 6 ಮಿನಿಟ್ಸ್. ನನ್ಗೆ ಅದೇ ಡೌಟ್ ಆಗ್ತಾ ಇದೆ, ನಾನು ಬೇರೆ ಎಂಟ್ರಿಯಿಂದ ಏನೋ ಬಂದಿದ್ದೀನಿ ಮೋಸ್ಟ್ಲಿ ಅಂತ. ನೀವು ಪೊಲೀಸರು ಇಲ್ಲ ಅಂತೀರಾ ಇಲ್ಲಿ? ನನಗೆ ಪೊಲೀಸರು ಇದ್ದಾರೆ, ಅವ್ರನ್ನ ಕೇಳೋಣ ಇವಾಗ. ಏನಕ್ಕೆ ಮೋಸ್ಟ್ಲಿ ಬೇರೆ ಎಂಟ್ರೆನ್ಸ್ ಅಲ್ಲಿ ಬಂದಿದ್ದೀನಿ. ನನ್ಗೆ ಇಲ್ಲಿ ಮೀನ್ಮುಟ್ಟಿ ಅಂತಿದೆ, ಮೀನ್ಮುಟ್ಟಿ ಒಂದು ಡೈರೆಕ್ಷನ್ ತೋರಿಸ್ತಾ ಇದೆ, ಬಾಣಾಸುರ ಅಂತ ಒಂದು ಡೈರೆಕ್ಷನ್ ತೋರಿಸ್ತಾ ಇದೆ. ಸರ್ ಬಾಣಾಸುರ ಡ್ಯಾಮ್ ಸರ್ 4 ಟೈಮ್ ರೈಟ್ ಸರ್. ಹಿಂಗೆ ಇರುತ್ತಲ್ಲ ಸರ್? ಹಿಂಗೆ ಒನ್ ಬೈ ಮತ್ತೆ ಎಷ್ಟು ನಿಮಿಷ ಸರ್? ಎಂತ ರೋಡ್ ಸರ್? ಹೆಂಗ ಪೋನು? This road junction. Okay, junction. First right. Then അടുത്ത junction. Then right. Then one more junction. Then right. Then right. 4 times right. ನಮ್ಮದು ಬಾಣಾಸುರ ಡ್ಯಾಮ್ ನೋಡೋದು ಫ್ಲಾಪ್ ಶೋ ಆಗಿದೆ. ಅಗೇನ್ ನಿನ್ನೆ ಥರ ಸೇಮ್ ಟ್ರಾಫಿಕ್ ಜಾಮು, 1.5 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇತ್ತು. ಹಾಗಾಗಿ ಕ್ಯಾನ್ಸಲ್ ಮಾಡಿ ಮತ್ತೆ ವಾಪಸ್ ಬ್ಯಾಕ್ ಟು ಸ್ಟೇ. ಅಲ್ಲೋಗಿ ಏನು ಮಾಡೋದು ಅಂತ ಯೋಚನೆ ಮಾಡೋದು. ಎಲ್ಲಿ ಕಮ್ಮಿ ಇದೆ ಟ್ರಾಫಿಕ್ಕು ಅಲ್ಲಿ ಹೋಗೋಣ ಅಂತ ಪ್ಲ್ಯಾನು. ಬಟ್ ನಾವು ಬಂದಿರೋದು ರಾಂಗ್ ಟೈಮಲ್ಲಿ. ಸೊ ಎಲ್ಲೋದ್ರೂ ಎಲ್ಲ ಕಡೆನೂ ಟ್ರಾಫಿಕ್ ಇದ್ದೇ ಇರುತ್ತೆ. ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ. ಸೊ ಫಸ್ಟು ಇವಾಗ ಊಟ ಟೈಮ್ ಆಗುತ್ತೆ. ನಿನ್ನೆ ಥರ ಸ್ವಲ್ಪ ಊಟ ಲೇಟ್ ಮಾಡೋದು ಬೇಡ, ಆನ್ ಟೈಮ್ಗೆ ಹೋಗಿ ಊಟ ಮಾಡೋಣ, ಮಕ್ಕಳಿಗೆಲ್ಲ ಊಟ ಮಾಡಿಸೋಣ ಅಂತ ಬ್ಯಾಕ್ ಟು ರೂಮ್ ಹೋಗ್ತಾ ಇದ್ದೀವಿ. ಇದು ಮಕ್ಳಿಗೆ ಮಾಡಿರೋದ ದೊಡ್ಡವ್ರಿಗೆ ಮಾಡಿರೋದ ಗೊತ್ತಾಗ್ತಾ ಇಲ್ಲ. ಅದೇ ಥರ ಟಿ ಶರ್ಟ್ ತೊಗೊಂಡು ಇವತ್ತು ಫೋಟೋ ಶೂಟ್ ಮಾಡೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಫೋಟೋ ಪೊಸಿಷನ್ಗೆ ಸೆಟ್ ಮಾಡ್ತಾ ಇದ್ದೀವಿ ಎಲ್ಲನೂ. ಸೊ ಅದಕ್ಕೆ ಯಾಕೋ ಹಿಡಿತಾ ಇದೆಯಾ? ಹಂಗೆ ನೋಡು ಲೋ. ಅವನು ಏನ್ ಮಾಡ್ಲಿ ಅಂತ ಯೋಚಿಸ್ತಾ. ಇವಾಗ ನೀವು ಹೋಗಿ ಇಷ್ಟೊಂದೆಲ್ಲ ಇತ್ತ. ಮಣಿ ಫಸ್ಟ್ ಅಯ್ಯೋ ಅಂದ್ಬಿಟ್ಟ.
ಈಗ ಡಾಕ್ಟರ್ ಬರೀಶ್ ಮಾತಾ 3 kg ಇವಾಗ ಏನಿತ್ತು ಅಂತ ತೋರಿಸಿ ಏನೋ ಮನೋ ಬರ್ತಾರೆ ಅಯ್ಯೋ ರೌಂಡ್ ಹೊಡ್ತಿಲ್ಲ ನಾವು ಅಷ್ಟು. ಸೊ ನಾವು ಅಲ್ಲಿ ನಮ್ಮದು ಆ್ಯಕ್ಟಿವಿಟಿ ಗೇಮು ಎಲ್ಲ ಮುಗಿಸ್ಕೊಂಡು ಇವಾಗ ಟುವರ್ಡ್ಸ್ ಸಫಾರಿ ಕಡೆ ಹೋಗ್ತಾ ಇದ್ದೀವಿ ಎಂಕ್ವೈರ್ ಮಾಡೋಕ್ಕೆ. ಅಲ್ಲಿ ನಮಗೆ ಆನ್ಲೈನಲ್ಲಾಗಲಿ ಫೋನಲ್ಲಾಗಿ ಯಾರೂ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಾಯಿಲ್ಲ. ಹಂಗಾಗಿ ನಾನು ಮತ್ತು ನನ್ನ ಫ್ರೆಂಡ್ ಮಣಿ ಇಬ್ಬರೂ ಸಫಾರಿ ಎಂಕ್ವೈರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇದು ಫಾರೆಸ್ಟ್ ಏರಿಯಾ ಇದೆಲ್ಲನೂ. ಈ ಇದರಲ್ಲಿ ಹೋದರೆ ಸ್ವಲ್ಪ ತೋಳ್ಪಟ್ಟಿ ನ್ಯಾಷನಲ್ ಪಾರ್ಕ್ ಅಂತಂದ್ಬಿಟ್ಟು ಈ ಸಫಾರಿ ಹೆಸರು. ಸೊ ಅಲ್ಲಿ ನಾವು ಹೋಗಿ ಎಂಕ್ವೈರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಸ್ಟೇಯಿಂದ ನಾನು ಹೇಳ್ದಂಗೆ ಅದೇ ಒಂದು 30 to 40 ಮಿನಿಟ್ಸ್ ಜರ್ನಿ ಇದೇ ರೋಡಲ್ಲಿ, ಫುಲ್ಲು ಫಾರೆಸ್ಟ್ ರೋಡ್ ಇದು. ಸೊ ಹೋಗ್ತಾ ಇದ್ದೀವಿ. ನಮ್ಮ ಡೆಸ್ಟಿನೇಷನ್ನು ಬಂದು ರೀಚ್ ಆಗಿದ್ದೀವಿ ನಾವು. ತುಂಬ ಅಂದರೆ ತುಂಬ ಗಾಡಿಗಳಿದೆ ಅಲ್ಲಿ ಪಾರ್ಕಿಂಗಲ್ಲಿ. ಹಂಗಾಗಿ ನಾನು ಇಲ್ಲೇ ರೋಡಲ್ಲಿ ಜಾಗ ಸಿಕ್ತು ಒಂದು, ಸದ್ಯಕ್ಕೆ ಇಲ್ಲೇ ಹಾಕಿದ್ದೀನಿ. ಇಲ್ಲಿ ವೆಹಿಕಲ್ ಮೂಮೆಂಟ್ ಎಲ್ಲ ಸ್ವಲ್ಪ ಸ್ಲೋ ಆಗಿರುತ್ತೆ ಅಂತಂದ್ಬಿಟ್ಟು ಇಲ್ಲೇನೇ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಎಂಕ್ವೈರಿ ಯಾರನ್ನ ಸಿಗ್ತಾರ ಅಂತ ಹೋಗಿ ಚೆಕ್ ಮಾಡ್ಕೊಂಡು ಬರಬೇಕು ಇವಾಗ. ಸೊ ಹೋಗಿ ನೋಡ್ತೀವಿ ಯಾರಾದರೂ ಸಿಗ್ತಾರ ಅಂತಂದ್ಬಿಟ್ಟು ಟ್ರೈ ಮಾಡ್ತೀವಿ, ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತಂದ್ಬಿಟ್ಟು. ನಮಗೆ ಬೇಕಾಗಿರೋ ಥರ, ನಮಗೆ ಸಫಾರಿ ಬೇಕಾಗಿರೋದು ನಾಳೆ ಬೆಳಗ್ಗೆಗೆ. ನಾಟ್ ಶ್ಯೂರ್ ನಮ್ಗೆ ಸಿಗುತ್ತೋ ಇಲ್ವೋ, ನೋಡೋಣ, ಚೆಕ್ ಮಾಡ್ಕೊಂಬಿಟ್ಟು ಬರ್ತೀವಿ ಹೋಗಿ. ತೋಳಪಟ್ಟಿ ಸಫಾರಿ ವಯನಾಡ್ ಅಲ್ಲ ಶಿಷ್ಯ? ಹಾಂ. ಸೊ ನಾವೀಗ ತೋಳಪಟ್ಟಿ ಸಫಾರಿ ವಯನಾಡ್ ಹತ್ರ ಬಂದ್ವಿ ಟಿಕೆಟ್ ತೊಗೊಳ್ಳೋಣ ಅಂತ. ಸೊ ಏನಾಯಿತು ಅಂದರೆ ಇಲ್ಲಿ ಸೀನು ಇರೋದೇ 21 ಜೀಪ್ಸ್ ಅಂತೆ. 21 ಅದಕ್ಕೆ ಏನಾಗ್ತಾಯಿದೆ ಅಂದರೆ ಆ 21 ಜೀಪ್ಸ್ಗೆ ಎಷ್ಟು ಜನ ಹಿಡಿಸ್ತಾರೋ ಅಷ್ಟು ಟಿಕೆಟ್ಸ್ ಮಾತ್ರ ಕೊಡೋದು. ಆಮೇಲೆ ಇನ್ನೊಂದು ಸೆಕೆಂಡ್ ಸೈಡ್ ಆಫ್ ಫೇಸ್ ಏನಂತಂದರೆ ಇಲ್ಲಿ ಅನಿಮಲ್ಸ್ ಇಲ್ಲ ಅಂತೆ, ಜಾಸ್ತಿ ಜಿಂಕೆನೇ ಕಾಣಿಸೋದಂತೆ ನಿಮಗೆ. ಜಿಂಕೆ ನಮಗೆ ಇವಾಗ ಇಲ್ಲಿ ನಾರ್ಮಲ್ ಟೈಮಲ್ಲೂ ಕಾಣಿಸುತ್ತೆ. ಈಗ ನಾವು ಫಾರೆಸ್ಟಲ್ಲಿ ಹೋಗ್ತಾ ಇರುವಾಗ ಈ ನಾರ್ಮಲ್ ಫಾರೆಸ್ಟ್ ಇದರಲ್ಲೂ ನಮಗೆ ಜಿಂಕೆ ಕಾಣಿಸುತ್ತೆ. ಹಂಗಾಗಿ ಅಲ್ಲಿರೋ ನಮಗೆ ಕನ್ನಡದವರು ಟೂರಿಸ್ಟ್ ಅವರೆಲ್ಲ ಯಾರೋ ಬಂದಿದ್ರು. ಇಲ್ಲಿ ಹೋದರೆ ಅಷ್ಟು ನಿಮಗೇನು ಯೂಸ್ ಇಲ್ಲ ಸರ್, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಅದ್ರ ಬದಲು ನೀವು ಹೋಗೋದಿದ್ರೆ ನಾಗರಹೊಳೆ ಅಥವಾ ಕಬಿನಿ ಅಲ್ಲಿ ಹೋಗ್ಬಿಡಿ ನೀವು. ಸಫಾರಿ ಸ್ಟಾರ್ಟ್ ಅದು ಓಪನ್ ಆದಮೇಲೆ, ಈಗ ಸದ್ಯಕ್ಕೆ ಕ್ಲೋಸ್ ಇದೆ, ಅದು ಓಪನ್ ಆದಮೇಲೆ ಅಲ್ಲಿ ಬೇಕಂದ್ರೆ ಹೋಗಿ, ಅಲ್ಲಿ ನಿಮಗೆ ಪ್ರಾಣಿಗಳು ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ರು. ಹಂಗಾಗಿ ನಾವು ಒಂದು ಅರ್ಧ ಗಂಟೆ ಇಲ್ಲಿ ಬಂದು ಆಲ್ಮೋಸ್ಟ್ ಟೈಮ್ ವೇಸ್ಟ್ ಆಯಿತು ನಮಗೆ. ಬಂದು ಟೈಮ್ ವೇಸ್ಟ್ ಮಾಡಿ ಈಗ ಮತ್ತೆ ಬ್ಯಾಕ್ ಟು ರೂಮ್ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಉಳಿದವರೆಲ್ಲ ಅಲ್ಲಿದ್ದಾರೆ. ನಾವು ಬೆಳಗ್ಗೆ ಹೋಗಿದ್ದು ಫ್ಲಾಪ್ ಶೋ ಆಗೋಯ್ತು. ಫ್ಲಾಪ್ ಶೋ ಅಂದರೆ ಆಲ್ರೆಡಿ ಅಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳಿತ್ತು, 1.5 ಕಿಲೋಮೀಟರ್ ತನಕ ಜಾಮ್ ಆಗಿತ್ತು ಅಂತ ನಾವು ಹೋಗೋಕ್ಕಾಗಲಿಲ್ಲ. ಸೊ ಸ್ಟಾಪ್ ಮಾಡಿಬಿಟ್ವಿ ನಾವು. ಮಕ್ಕಳನ್ನ ಹಿಡ್ಕೊಂಡು ಸ್ವಲ್ಪ ಕಷ್ಟ. ಇನ್ನೊಂದು ಇವಾಗ ಕಲ್ತಿದ್ದ ಲೆಸನ್ ಏನಂದರೆ, ಈ ಥರ ಲಾಂಗ್ ವೀಕೆಂಡಲ್ಲಿ ಎಲ್ಲೂ ಬರಬಾರ್ದು, ದಯವಿಟ್ಟು ಬ್ಯಾಂಗ್ಳೂರಲ್ಲಿ ಇರಬೇಕು. ಬ್ಯಾಂಗ್ಳೂರ್ ಕಾಲಿರುತ್ತೆ, ನಮ್ಮ ಬ್ಯಾಂಗ್ಳೂರ್ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬೇಕು ನಾವು. ಬಾಕಿ ಟೈಮಲ್ಲಿ ರಜಾ ಹಾಕೊಂಡು ಬಂದರೆ ಆವಾಗ ನಾರ್ಮಲ್ ಕ್ರೌಡ್ ಇರುತ್ತೆ, ಆವಾಗ ಇಲ್ಲೂ ಸ್ವಲ್ಪ ಎಂಜಾಯ್ ಮಾಡ್ಬೋದು ಅಷ್ಟೇ. ಹಂಗೆ ಮಾಡೋಣ ನೆಕ್ಸ್ಟ್. ಏಷ ಮೇಲೆ ಹೊಡಿಬೇಕು ನೀನು. ಆದ್ರಿತಾ ಔಟ್, ಏಷ ಔಟ್, ಆರವಿನ್. ಹಾ ಸರಿ, ನೋಡ ಕೈ, ನೋ ಕೈ, ಏಷ ನೋ ಕೈ, ಏಷ ಔಟ್, ನೋ ಕೈ ಇಲ್ಲ. ಅಲ್ಲ ನೋಡ ಅಕ್ಕ, ಜಾನು ಅಕ್ಕ ನೋಡಿ ಹೆಂಗ್ ಮಾಡ್ತಾ ಇದ್ದಾಳೆ. ಎಸ್ ಕಮಾನ್ ಕಮಾನ್. ಹಾ ಆದ್ರಿತಾ ಔಟ್, ಆದ್ರಿತಾ ಔಟ್. ಹಾ ಆರವಿನ್.
ಭಯ ಏನೂ ಆಗಲ್ಲ ನಿಧಾನಕ್ಕೆ. ಹಾ ಎಸ್ ಕಮ್ 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 ಹಂಗೆ ನಿಧಾನಕ್ಕೆ ನಿಧಾನಕ್ಕೆ ಎಲ್ಲ ಕಮಾನ್. ಜಾನು ಔಟ್. ಹಾ ವೆರಿ ಗುಡ್ ವೆರಿ ಗುಡ್ ಕೀಪ್ ಗೋಯಿಂಗ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕೀಪ್ ಗೋಯಿಂಗ್ ವೆರಿ ಗುಡ್ ಪಿಗ್ ಕೀಪ್ ಗೋಯಿಂಗ್ ಎಸ್ 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 ಕಮಾನ್ ಕಮಾನ್. ಗೊತ್ತಾಯ್ತಾ ಆದ್ರಿತಾ ಏಷ ನೋಡ್ಕೊಳ್ಳಿ ಗೇಮ್ ನೋಡ್ಕೊಳ್ಳಿ. ಓಕೆ ಓಕೆ ಸ್ಲೋಲಿ ಹೋಗ್ಬೇಕು. ಸ್ಲೋಲಿ. ಹಾ ಇವಾಗ ಆದ್ರಿತಾ ಏಷ ನೀವು ಬನ್ನಿ ನೀವಿಬ್ರು ನಿಂತ್ಕೊಳ್ಳಿ ಹೋಗಿ. ಏಷ ಗೋ ಆದ್ರಿತಾ ಜೊತೆ ಹೋಗು ಗೋ. ಏ ವೆರಿ ಗುಡ್ ಈಗ ಇಲ್ಲಿ ನೋಡು, ನಾನು ಹಿಂದೆ ಎಸಿತೀನಿ, ನೀನು ಹೋಗಿ ಇಟ್ಕೋಬೇಕು. ದೂರ ಎಲ್ಲೋಗುತ್ತೆ ಗೊತ್ತಿಲ್ಲ. ಓಕೆ 3 2 1 ಕ್ಯಾಚ್. ಸರಿ 3 2 1 ಓಕೆ ನಿಂಗೆ ಮುಂದೆ 3 2 1 ಕ್ಯಾಚ್. ರೆಡಿ 3 2 1 ಕ್ಯಾಚ್. ಗೇಮ್ ಎಲ್ಲ ಆಡ್ಬಿಟ್ಟು ನಾವ್ ಇವಾಗ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನಮ್ ಶಿಷ್ಯ ಏನೋ ಕ್ರಿಸ್ಪಿ ಕಾರ್ನ್ ಮಾಡ್ತಾ ಇದ್ದಾನೆ. ಆಮೇಲೆ ಅಲ್ಲಿ ಮೈನ್ ಡಿಶ್ ರೆಡಿ ಆಗ್ತಾ ಇದೆ. ಏನದು ಚೈತ್ರ? ವೆಜಿಟೇಬಲ್ ಪಲಾವ್. ನೀನೇನ್ ಮಾಡ್ತಾ ಇದೀಯ ಶಿಷ್ಯ? ಕ್ರಿಸ್ಪಿ ಕಾರ್ನ್ ಮಾಡ್ತಾ ಇದ್ದಾನೆ. ಸೊ ಫ್ರೈ ಇದಾಗಿದೆ. ಇದು ಪಲಾವ್